ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಅಧಿಕಾರದ ಅಟ್ಟಹಾಸ, ನವಲಗಿ ಹಲ್ಲೆ ಪ್ರಕರಣದ ನಿಜ ಮುಖ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನವಲಗಿ ಗ್ರಾಮದಲ್ಲಿ ಮಹಿಳೆ ಮೇಲಿನ ಹಲ್ಲೆ ಪ್ರಕರಣ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗ್ತಿದೆ. ಅಕ್ರಮ ಸಾರಾಯಿ ಮಾರಾಟದ ಮಾಹಿತಿ ಹಿನ್ನೆಲೆ ಮನೆ ಪರಿಶೀಲನೆಗೆ ಬಂದ ಅಬಕಾರಿ ಅಧಿಕಾರಿಗಳು ಮಹಿಳೆಯ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಈ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಗೀತಾ ತ್ಯಾಗಳ ಸೇರಿದಂತೆ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾಗಾದ್ರೆ ನಿಜ ಏನು, ಆರೋಪ ಏನು, ಕೇಳಿಬಂದ ಆಡಿಯೋ ಏನು ಹೇಳುತ್ತೆ ನೋಡೋಣ ಈ ವರದಿಯಲ್ಲಿ. ಇದು ನವಲಗಿ ಗ್ರಾಮ. ಇಲ್ಲಿಯೇ ಚಂದ್ರವ್ವ ಬಸಪ್ಪ ಕಮದ ಎಂಬ ಮಹಿಳೆ ಹಲ್ಲೆಗೆ ಒಳಗಾಗಿದ್ದರೆಂದು ಆರೋಪಿಸಲಾಗ್ತಾ ಇದೆ. ಅಕ್ರಮ ಸಾರಾಯಿ ಮಾರಾಟದ ಮಾಹಿತಿ ಹಿನ್ನೆಲೆ ಅಬಕಾರಿ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಗಳು ಮನೆಯ ಪರಿಶೀಲನೆಗೆ ಬಂದಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಈ ವೇಳೆ ಮಾತಿನ ಚಕಮಕಿ ಉಂಟಾಗಿ ಮಹಿಳೆಯ ಮೇಲೆ ಲಾಠಿಯಿಂದ ಹಲ್ಲೆ ನಡೆಸಿದ್ದರೆಂದು ಕುಟುಂಬದವರು ಆರೋಪಿಸುತ್ತಿದ್ದಾರೆ. ಈ ಹಲ್ಲೆಯಿಂದ ಮಹಿಳೆಯ ಕೈ ಮತ್ತು ಮೊಣಕಾಲಿಗೆ ಗಾಯಗಳಾಗಿವೆ ಎಂದು ಹೇಳಲಾಗ್ತಾ ಇದೆ. ಹಲ್ಲೆ ಮತ್ತು ನಿಂದನೆ ಆರೋಪದ ಅಡಿ ಹಲ್ಲೆಗೆ ಒಳಗಾದ ಮಹಿಳೆ ರಬಕವಿ ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಈ ಪ್ರಕರಣಕ್ಕೆ ಹೊಸ ತಿರುವು ನೀಡಿರೋದು ಒಂದು ಆಡಿಯೋ. ಹಲ್ಲೆಗೆ ಒಳಗಾದ ಮಹಿಳೆಯ ಮಗ ಸುನಿಲ್ ಮತ್ತು ಅಬಕಾರಿ ಇನ್ಸ್ಪೆಕ್ಟರ್ ಗೀತಾ ನಡುವೆ ನಡೆದ ಮಾತುಕತೆ ಇದೀಗ ಹೊರಬಿದ್ದಿದೆ. ಹಲೋ ಮೇಡಮ್ ರೇ, ನಿಂದ ಏನಾದ್ರ ಮಾತಾಡುದಿದ್ರ ಇಲ್ಲಿ ಫೋನ್ಯಾಗ ಮಾತಾಡ್ಬೇಕು ನಿನ್ ಜೊತೆ ಅಂತ ಎಲ್ಲಿ ಇಲ್ಲ. ಬಂದಿದ್ವಿಲ್ಲ, ಖುದ್ದಾಗಿ ಚೆಕ್ ಮಾಡಕ್ ಬಂದಿದ್ವಿ. ಚೆಕ್ ಮಾಡಿದ್ವಿ. ಚೆಕ್ ಮಾಡಕ್ 100 ಸಲ ಚೆಕ್ ಮಾಡ್ರಿ. ನಾ ಬೇಡ ಅನ್ನತ್ತಿಲ್ರಿ. ಏನ್ ಮಾತಾಡ್ಬೇಡ ಇಲ್ಲಿ ಫೋನ್ಯಾಗ. ನೀ ಬಾ ಇಲ್ಲಿ ಕಚೇರಿಗೆ ಬಾ. ನೀವ್ ಮತ್ ನೀವ್ ಎಲ್ಲಿ ನೋಡ್ತಂದ್ರ ಏನ್ ಬಡ್ಯಾರದಾರೇನ್ರಿ ಅಲ್ಲಿ? ನೀ ಅದನ್ನೆಲ್ಲ ಯಾಕೆ ಫೋನ್ಯಾಗ ಮಾತಾಡ್ತೀನಿ? ಅಷ್ಟಕ್ಕೂ ನೀ ಏನ್ ಮಾಡ್ತೀಯ ಮಾಡಕ್ ಹೋಗ್. ಏನ್ ಮಾಡ್ತೀಯ ಮಾಡಕ್ ಹೋಗ್. ಏನ್ ಮಾಡೋಗಲ್ರಿ, ಎದ್ರ ಸಲಾಗಿ ಬಡದ್ರಿ ನೀವು? ಕಚೇರಿಗೆ ಬಾ, ಹೇಳ್ತೀನಿ ನೀನು. ನಾ ಕೇಳತ್ತ, ನಾ ಇಲ್ರಿ ಊರಾಗಿಲ್ಲ. ಊರಾಗಿದ್ನಾರ ನಾನ ಬರ್ತೀನಿ. ಎಲ್ಲ ತಿಳ್ಕೊಂಡ ಬಂದಿನ್ ಬಾ. ನಾನು ಎಲ್ಲಿದಾನತ್ರಿ ಊರಾಗ? ಈ ಆಡಿಯೋ ಈಗ ಹಲವು ಗಂಭೀರ ಪ್ರಶ್ನೆಗಳನ್ನ ಎತ್ತುತ್ತಿದೆ. ಅಧಿಕಾರದ ದುರುಪಯೋಗ ನಡೆದಿದೆಯಾ ಅಥವಾ ಕಾನೂನಿನ ಕ್ರಮದ ಭಾಗವ? ಈ ಬಗ್ಗೆ ಮಾತನಾಡಿದ ಸಾಮಾಜಿಕ ಹೋರಾಟಗಾರ, ಯಾರೇ ಆಗಿರಲಿ ಹಲ್ಲೆ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ತಪ್ಪು ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಹಲ್ಲೆ ಮಾಡೋದ್ರ ರೈಟ್ಸ್ ಯಾರಿಗೂ ಇಲ್ಲ, ಯಾವ ಕಾಯ್ದೆ ಒಳಗಿಲ್ಲ. ಇರುವಾಗ ಅವರಿಗೆ ಇವರು ಹೊಡೆದಿದ್ದಾರೆ. ಅದರ ನಂತರ ಇದ್ದ ಮೇಲಿನ ಅಧಿಕಾರಿಗಳ ಏನು ಮುಗ್ಧ ಕ್ರಮ ಇವ್ರ ಮೇಲೆ ತಗೋಬೇಕು. ಅದರ ನಂತರ ಏನಾದರೂ ಅಲ್ಲಿ ಹಲ್ಲೆ ಮಾಡೋಕ್ಕಿಂತ ಮೊದಲು ಏನಾದರೂ ಅವ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು ಈ ಅಧಿಕಾರಿಗಳು. ಅದರ ನಂತರ ಕ್ರಮನೇ ತಗೊಂಡಿಲ್ಲ ಅಂದರೆ ಹಲ್ಲೆ ಮಾಡೋದು ತಪ್ಪು. ಇವ್ರ ಮೇಲೆ ಮೇಲಿನ ಅಧಿಕಾರಿಗಳು ಅಬಕಾರಿ ಇಲಾಖೆಯವರಿಗೆ ಮುಗ್ಧ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ನನ್ನಲ್ಲಿ ಅನಿಸಿಕೆ. ಈ ಬಗ್ಗೆ ಮಾತನಾಡಿದ ಹಲ್ಲೆಗೊಳಗಾದ ಮಹಿಳೆ, ಇನ್ಸ್ಪೆಕ್ಟರ್ ಗೀತಾ ಅವರು ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳೋದಕ್ಕೆ ಆಗಲ್ವಾ ಅಂತ ಹೇಳಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸ್ತಿದ್ದಾರೆ. ನಾ ಏನು ಹೇಳಿಲ್ಲ ಬಿಟ್ಟಿಲ್ಲ. ಏನ್ರಿ ಮೇಡಮ್ ಅನ್ನಾಕತ್ತೇನ್ರಿ ಅನ್ನೋಟಿಗೆ ಇಟ್ಟ ಬಿಟ್ಟಾರ್ರಿ ಅವರು. ಒಂದು ಎರಡು ಕೊಟ್ಬಿಟ್ಟಾರಿ. ಒಂದ್ ಕೈಗೆ ಒಂದ್ ಇದಕ್ಕ 2 ಮನ್ಕಾಲ್ಕ್ರಿ. ಎಲ್ಲೆಲ್ಲಿ ಹೊಡೆದ್ರಿ ಅವ್ರ? ಮನ್ಕಾಲ್ಕ್ರಿ ಒಂದ್ 2 ಇಟ್ಟಾರ್ರಿ, ಕೈ ಮೇಲೆ 1 ಇಟ್ಟಾರ್ರಿ. ಮತ್ ಇಡಾನರಿ ಯಾಕ್ರಿ ಮೇಡಮ್ ಯಾಕೆ ಬಿಡ್ತೀನಿ? ನಿನ್ನ ಮಕ್ಳಿಗ ತಂದು ಕೊಡು, ನಿನಗ ಇಲ್ರಿ ರೊಟ್ಟಿ ಕೊಟ್ಕೊಂಡ್ ಬೆನ್ನ ಹತ್ತಿ ನೋಡು. ಅಂತದ್ ಕಲ್ತಿದ್ದೀನಿ, ಇಂಥದ್ ಕಲ್ತಿದ್ದೀನಿ, ಸುಳ್ಳು ಹೇಳ್ತೀನಿ ಅಂತ ಅಂದ್ ಕೇರಿ ನನಗ ಬಡ್ದಾರಿ ಮೇಡಮ್ರು ಬಂದ. ಮತ್ತು ಮ್ಯಾಲೆ ಚೆಕ್ ಮಾಡೋದು, ತೆಳಗ್ ಚೆಕ್ ಮಾಡೋದು ಎಲ್ಲ ಮಾಡಿ ಎಲ್ಲ ಕಿತ್ತಾಕಿ ಹೋಗ್ಯಾರಿ ಸರ್ವ. ಅವರು ಎಲ್ಲರೂ ಈಗ 10-12 ಜನ ಬಂದಿರ್ರಿ. 10-12 ಜನ ಬರಾನ ಏನ್ರಿ ನಮ್ಮಲ್ಲಿ ಏನು ಸಿಕ್ಕೈತೇನ್ರಿ ಮೇಡಮ್ರು ಅತ್ತ ಅಂದ್ರೂ ಅವರು ಕೇಳಿಲ್ರಿ. ಅವ್ರು ನೀನು ಮಕ್ಕಳು ಹಿಂಗೆ ಇದ ಕಲಿಸಿದೇನ ತಂದು ಕೇರಿ ಬಡದು ಹೋಗ್ಯಾರ ನನಗ್ರಿ. ಏನು ಮಾಡೋದು ಹೇಳ್ರಿ ಸರ್? ಅದನ್ನ ತಮ್ಮ ಹೆಸರು ರೀ? ನನ್ನ ಹೆಸರು ರೀ ಚಂದ್ರವ್ವ ಬಸಪ್ಪ ಕದಂಬ್ರಿ. ಈ ಬಗ್ಗೆ ಮಾತನಾಡಿದ ಸುನಿಲ್, ನಾನು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ನನ್ನ ತಾಯಿಯನ್ನ ಹೊಡೆದು ಹೋಗಿದ್ದಾರೆ, ನಮಗೆ ನ್ಯಾಯ ಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ತಾಯಿನ ಹೊಡೆದ್ರು. ತಾಯಿನ ಹೊಡೆದ ನಂತರ ಯಾಕೆ ಮೇಡಮ್ರ ಹೊಡೆದ್ರಿ ಅಂತ ಕೇಳಿದಾಗ, ಹೊಡೆದಿನ ನೋಡಿ ಏನು ಮಾಡ್ಕೋತೆ ಮಾಡ್ಕೋ, ನಿನ್ನ ಕೈಲಿ ಏನಾಗತ್ತೆ ಮಾಡ್ಕೋ ಅಂತಂದು ಹೋಗ್ಲಿ ಬಿಡತ್ತೆ ಬಿಟ್ಟಿವ್ರಿ. ಮತ್ತೆ 2 ಕೇಸ್ ಮಾಡಿದ ನಂತರ ನಾವು ಜಮೀನು ತಗೋಬೇಕಂತ ಹೋಗಿದ್ವಿ. ಆ ನಂತರ ಮತ್ತು 1ನೇ ತಾರೀಕು
ಬೆಳಿಗ್ಗೆ 5 ಗಂಟೆ 10 ನಿಮಿಷಕ್ಕೆ ಮತ್ತೆ ಬಂದು ನಮ್ಮ ತಾಯಿನ ಹೊಡೆದ್ರು. ಮತ್ತೆ ಸಿಕ್ಕ ಬಾಯಿಗೆ ಬಂದಂತ ನಮ್ಮ ತಾಯಿನ ಬೈದು ನಾವು ಮನ್ಯಾಗ ಇಲ್ದಾಗ ಬಡಿ ಮಾಡಿದಾಗ ನಾವು ಈ ರೀತಿ ಕೇಸ್ ಮಾಡಿದ್ವಿ. ಈ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಸೇರಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ. ನವಲಗಿ ಗ್ರಾಮದಲ್ಲಿ ನಡೆದ ಈ ಘಟನೆ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಅಧಿಕಾರ ಮೀರಿದ ಕ್ರಮವೋ ಅಥವಾ ಕಾನೂನಿನ ಪ್ರಕ್ರಿಯೆಯೋ ಸತ್ಯ ತನಿಖೆಯ ನಂತರವೇ ಹೊರಬರಬೇಕು. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.